ಹೆಲೋ ಆಲ್, ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾವು ಕಲೋಂಜಿ ಸೀಡ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಕಲೋಂಜಿ ಸೀಡ್ಸ್ ಅನ್ನ ನಿಜೆಲ್ಲಾ ಸೀಡ್ಸ್ ಅಂತಾನೂ ಕೂಡ ಕರೀತಾರೆ. ಇಲ್ಲಿ ನೀವು ನೋಡಬಹುದು, ಇದು ಪ್ಯಾಕೆಟ್. ಇದು ಸೀಡ್ಸ್ ಬಂದು ಹೀಗೆ ಇರುತ್ತೆ. ಇದು ಸೇಮ್ ಟು ಸೇಮ್ ಜೀರಿಗೆ ತರಾನೇ ಇರುತ್ತೆ, ಬಟ್ ಜೀರಿಗೆ ಅಲ್ಲ, ಆಯ್ತಾ. ಇದನ್ನ ಕಪ್ಪು ಜೀರಿಗೆ ಅಂತಾನೂ ಕೂಡ ಕರೀತಾರೆ ನಮ್ಮ ಕಡೆಯಲ್ಲಿ ಎಲ್ಲ. ಇದನ್ನ ಇವರು ನಾರ್ತ್ ಇಂಡಿಯನ್ಸ್ ಏನ್ ಮಾಡ್ತಾರೆ, ನಾವು ಒಗ್ಗರಣೆ ಮಾಡುವಾಗ ಜೀರಿಗೆ ಸಾಸಿವೆ ಎಲ್ಲ ಹಾಕ್ತಿವಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ಅವರು ಸೇರಿಸ್ತಾರೆ. ಓಕೆ, ಇದನ್ನ ಕಲೋಂಜಿ ಸೀಡ್ಸ್ ಅನ್ನ ಕೂಡ ಸೇರಿಸ್ತಾರೆ. ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಹಾಗೆ ನಮ್ದು ಹೇರ್ ಗ್ರೋತ್ಗೆ ಕೂಡ ತುಂಬಾ ಯೂಸ್ ಆಗುತ್ತೆ. ಇದೊಂದು ಆಂಟಿ ಆಕ್ಸಿಡೆಂಟ್ ಹೌದು. ಅದಾದ್ಮೇಲೆ ಹಾರ್ಟ್ ಹೆಲ್ತ್ಗೆ, ಕೊಲೆಸ್ಟ್ರಾಲ್ ಮ್ಯಾನೇಜ್ಮೆಂಟ್ಗೆ ಕೂಡ ಸಪೋರ್ಟ್ ಮಾಡುತ್ತೆ. ಬ್ಲಡ್ ಶುಗರ್ ಲೆವೆಲ್ಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇದನ್ನ ರೋಸ್ಟ್ ಮಾಡಿಬಿಟ್ಟು ಅದಾದ್ಮೇಲೆ ಪೌಡರ್ ಮಾಡಿಬಿಟ್ಟು ನೀರಿಗೆ ಹಾಕೊಂಡು ಕುಡಿಬೇಕು, ಸರಿನಾ. ಇದನ್ನ ಡೈರೆಕ್ಟ್ ಆಗಿ ಕುಡಿದ್ರೆ ಇದು ಜೀರ್ಣ ಆಗೋದಿಲ್ಲ, ಇದು ತುಂಬಾ ಹಾರ್ಡ್ ಆಗಿರುತ್ತೆ. ಹಾಗಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ನೀವು ರೋಸ್ಟ್ ಮಾಡಿ ಅದಾದ್ಮೇಲೆ ನೀವು ಪೌಡರ್ ಮಾಡಿ ಅದನ್ನ ನೀರಿಗೆ ಹಾಕೊಂಡು ಕುಡಿಬಹುದು. ಇಲ್ಲ ಸ್ಪ್ರಿಂಕಲ್ ಮಾಡ್ಕೊಂಡು ಕೂಡ ಯಾವ್ದಕ್ಕಾದ್ರೂ ಯೋಗರ್ಟ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಂಡು ಹಾಗೆ ಕೂಡ ನೀವು ತಿನ್ಬಹುದು.